ನನ್ನ ಕ್ಷಮಿಸೋ ಗಂಟ, ನನ್ನ ಮುಖ ನೋಡಿ ಮಾತಾಡೋ ಗಂಟ ನಾನು ನಿಮ್ ಕೈ ಬಿಡಕ್ಕಿಲ್ಲ ಸರ್. ಹೇಳಿ ಸರ್. ಮಾಡೋದೆಲ್ಲ ಮಾಡಿ ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದೀರಾ? ಇಷ್ಟು ದಿನ ನೀವ್ ಹೇಳೋದೆಲ್ಲ ನಿಜ. ಎಂತ ಪರಿಸ್ಥಿತಿ ಬಂದ್ರೂ ನನಗೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ ಅನ್ಕೊಂಡಿದ್ದೆ. ಒಳ್ಳೆ ಪಾಠ ಕಳ್ಸಿದ್ರಿ. ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ನಿಮ್ ಹೊಟ್ಟೆಲಿದ್ ಮಗು ನಿಮಗ್ ಮಾತ್ರ ಮಗುನ? ನನ್ ಮಗು ಅಲ್ವಾ? ಆ ಮಗು ತಂದೆ ನಾನು. ಅದ್ ಹೇಗೆ ನನ್ ಮಗು ಪ್ರಾಣನ ಒತ್ತೆ ಇಟ್ಟು ನೀವು ಕಬಡ್ಡಿ ಆಡಿದ್ರಿ? ವಿಷಯ ಹೇಳೋದಕ್ಕೆ ಟ್ರೈ ಮಾಡಿದ್ರಿ ಅಂತ. ಅದು ಸುಳ್ಳು. ನನಗೆ ನೀವು ವಿಷಯ ಹೇಳೋದಾಗಿದ್ದಿದ್ರೆ ನಿನ್ನೆ ಅಬಾರ್ಷನ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಬಂದು ನನಗೆ ಹೇಳ್ತಿದ್ರಿ. ನಾನು ನೀವು ಕಾರಲ್ಲಿ ಬರ್ಬೇಕಾದ್ರೆ ಹೇಳ್ತಿದ್ರಿ, ಇಲ್ಲ ಮನೆಗೆ ಬಂದ್ಮೇಲೆ ಎಲ್ರೂ ಮುಂದೆ ಹೇಳ್ತಿದ್ರಿ. ಅದೆಲ್ಲದನ್ನು ಬಿಡಿ. ರಾತ್ರಿ ನಾನು ಮಗು ಬಗ್ಗೆ ಅಷ್ಟೆಲ್ಲ ಮಾತಾಡುವಾಗ ನಿಮ್ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನನ್ನ ಮಗು ಅಂತ ಅಷ್ಟೆಲ್ಲ ಹೇಳ್ಬೇಕಾದ್ರೆ ನೀವು ಸುಮ್ಮನೆ ಕೂತಿರ್ತಾ ಇರ್ಲಿಲ್ಲ. ಮಗುಗೆ ಏನ್ ಹೆಸರಿಡೋದು ಅಂತ ರಾತ್ರಿ ಇಡೀ ನಿದ್ದೆ ಕೆಟ್ಟು ಕನ್ಸ್ ಕಟ್ಕೋತಿರುವಾಗ ನೀವು ಬಾಯ್ ಬಿಡದೆ ಸುಮ್ಮನೆ ಕೂತಿರ್ತಾ ಇರ್ಲಿಲ್ಲ. ನಿಮ್ ಉದ್ದೇಶ ಬೇರೆ ಏನೋ ಇದೆ ಅನ್ಸುತ್ತೆ. ಅದಕ್ಕೆ ನೀವು ನನ್ನ ಹತ್ರ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳಿದ್ರಿ. ಸರ್, ಏನ್ ಹೇಳ್ತಿದ್ದೀರಾ ಸರ್? ನನಗ್ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ಲ. ಸಾಕು ಸಾಕು, ನನ್ಗೆ ಸಮಜಾಯಿಷಿ ಕೊಡೋದಕ್ಕೆ ಬರಬೇಡಿ. ನಿಮ್ಮ ಸುಳ್ಳು ನೆಪಗಳನ್ನ ಕೇಳೋದಕ್ಕೆ ನಂಗೆ ತಾಳ್ಮೆ ಇಲ್ಲ. ಸರ್, ನೀವು ನನ್ನ ಮಾತನ್ನ ಕೇಳಲೇಬೇಕು. ಕೇಳಲ್ಲ. ನನ್ ಮಗು ಬಗ್ಗೆ ಎಷ್ಟೆಲ್ಲ ಕನ್ಸ್ ಕಂಡಿದ್ದೆ. ನನ್ ಪುಟ್ಟು ಕಂದಮ್ಮನ ಯಾವಾಗ ನೋಡ್ತೀನಿ, ಯಾವಾಗ ಮುಟ್ತೀನಿ, ಯಾವಾಗ ಎತ್ಕೊಂತೀನಿ ಅಂತೆಲ್ಲ ಯೋಚಿಸ್ತಾ ಅದೇ ಗುಂಗಲ್ಲಿದ್ದೆ. ನೀವು ಹಾಗೆ ಯೋಚನೆ ಮಾಡ್ತೀರಾ ಅನ್ಕೊಂಡಿದ್ದ. ಆದ್ರೆ ಅದೆಲ್ಲ ಭ್ರಮೆ ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ಈ ಕಬಡ್ಡಿ ಗೆಲುವು ನಿಮ್ ತಲೆಗೇರಿತ್ತು, ಮಗು ನಿಮ್ ಸಾಧನೆಗೆ ಅಡ್ಡಿ ಅನ್ನಿಸ್ತು. ಅದಕ್ಕೆ ನಮ್ಮ ಮಗುನ ಕೊಂದಾದ್ರೂ ಸರಿ ನಿಮ್ ಕನ್ಸನ್ನ ನನ್ಸ್ ಮಾಡ್ಕೊಬೇಕು ಅಂತ ಹೊರಟಿದ್ರಿ ಅಲ್ವಾ? ಇಲ್ಲ ಸರ್. ಇದೇ ನಿಮ್ಮ ಉದ್ದೇಶ? ನಿಮ್ಮ ಕನ್ಸುಗಳನ್ನ ಈಡೇರಿಸೋದಿಕ್ಕೆ ನನ್ನ ಕನ್ಸುಗಳನ್ನ ಯಾಕೆ ನುಚ್ಚು ನೂರು ಮಾಡಿದ್ರಿ? ನನಗಷ್ಟೇ ಅಲ್ಲ, ನಿಮ್ಮನ್ನ ನಂಬಿದ್ದ ನನ್ನ ತಾಯಿ, ನನ್ನ ತಂದೆ, ನನ್ನ ತಂಗಿ ಎಲ್ರಿಗೂ ಮೋಸ ಮಾಡಿದ್ರಿ ನೀವು. ಇಷ್ಟು ದಿನದಿಂದ ಬರೀ ಕಣ್ಣೀರನ್ನೇ ನೋಡ್ತಿದ್ದ ಕಣ್ಗಳು ಕನ್ಸುಗಳನ್ನ ತುಂಬಿಕೊಂಡಿತ್ತು. ನೀವು ಆ ಕನ್ಸುಗಳನ್ನ ಕಿತ್ಕೊಂಡ್ಬಿಟ್ರಿ. ಇಲ್ಲ ಸರ್, ನಾನು ನನ್ನ ಮಗುನ ಬಲಿ ಕೊಟ್ಟಿಲ್ಲ. ಅದು ಅನಿವಾರ್ಯವಾಗಿ. ಎಂತ ಅನಿವಾರ್ಯದ ಪರಿಸ್ಥಿತಿಲೂ ತನ್ನ ಮಗು ಪರವಾಗಿ ನಿಂತ್ಕೊಂತಾಳಲ್ಲ, ಅವಳು ತಾಯಿ ಅನ್ನಿಸ್ಕೋತಾಳೆ. ತನ್ನ ಸ್ವಾರ್ಥಕ್ಕೆ ತನ್ನ ಮಗುನೇ ಒತ್ತೆ ಇಡೋಳು ಕೊಲೆಗಾರ್ತಿ ಅನ್ನಿಸ್ಕೋತಾಳೆ. ಕೊಲೆಗಾರ್ತಿ ನೀವು, ಕೊಲೆಗಾರ್ತಿ ನೀವು, ನಮ್ಮ ಮಗುನ ಕೊಂದ ಕೊಲೆಗಾರ್ತಿ ನೀವು. ನಿಮ್ಮಂತ ಕೊಲೆಗಾರ್ತಿ ಜೊತೆ ನಾನು ಇಷ್ಟು ದಿನ ಬದುಕಿದ್ನಲ್ಲ, ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ. ಇದೇ ಕೊನೆ. ಇನ್ ಮುಂದೆ ನಿಮ್ ಜೊತೆ ಮಾತಾಡಲ್ಲ, ನಿಮ್ಮನ್ನ ನೋಡೋದಕ್ಕೂ ಇಷ್ಟಪಡಲ್ಲ. ನಿಮ್ಮ ಮುಖ ನೋಡೋದಕ್ಕೂ ನಂಗೆ ಇಷ್ಟ ಇಲ್ಲ. ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸೋದು ಇಲ್ಲ.
ಕೊಲೆಗಾರ್ತಿ ನೀವು. ನಮ್ಮ ಮಗುನ ಕೊಂದ ಕೊಲೆಗಾರ್ತಿ ನೀವು. ಇನ್ ಮುಂದೆ ನಿಮ್ ಜೊತೆ ಮಾತಾಡಲ್ಲ, ನಿಮ್ಮನ್ನ ನೋಡೋದಕ್ಕೂ ಇಷ್ಟಪಡಲ್ಲ. ಮೈ ಗಾಡ್, ವಾವ್ ಮಾಮ್, ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ತುಂಬಾ ಖುಷಿಯಾಗಿದ್ದೀನಿ ಮಾಮ್. ಯಾಕೆ ಬೇಬಿ? ವಾಟ್ ಮಾಮ್, ಯಾಕೆ ಅಂತ ಕೇಳ್ತಿದ್ದೀರಾ? ಇವತ್ತೆಲ್ಲ ನಡೆದಿದ್ದು ಇಟ್ ವಾಸ್ ದ ಬೆಸ್ಟ್, ದ ಮೋಸ್ಟ್ ಮೆಮೊರಬಲ್ ಡೇ ಮಾಮ್. ನನ್ನ ಕಣ್ ಮುಂದೆನೆ ನನ್ನ ಋಷಿ ಲೈಫಿಗೆ ಬಂದು ನನ್ನ ಡ್ರೀಮ್ಸ್ನೆಲ್ಲ ಸ್ಪಾಯ್ಲ್ ಮಾಡಿದ್ದ ಕೆನ್ನೆಗೆ ಋಷಿ ಕೈಯಿಂದಾನೇ ಬಿತ್ತಲ್ಲ ಮಾಮ್ ಆ ಏಟು. ನಾನು ಸೇರ್ಬೇಕಾದ ಮನೆಗೆ ಅವಳು ಸೇರಿ ಪ್ರತಿ ಮೂಮೆಂಟು ಹಿಂಸೆ ಕೊಟ್ಟಿದ್ದ ತಪ್ಪಿಗೆ ಅದೇ ಮನೇಲಿ ಬಿತ್ತಲ್ಲ ಮಾಮ್ ಆ ಏಟು. ಆ ಏಟು ಬರೀ ಕಮಲಿ ಕೆನ್ನೆಗೆ ಬಿದ್ದಿಲ್ಲ ಮಾಮ್, ಆ ಮನೆಯಲ್ಲಿ ಋಷಿ, ತಾರಾ ಆಂಟಿ, ಅಂಕಲ್ ಅವರೆಲ್ಲ ಇಟ್ಟಿದ್ದ ನಂಬಿಕೆ ಮೇಲೆ ಬಿತ್ತು ಮಾಮ್. ಥ್ಯಾಂಕ್ ಯು ಸೋ ಮಚ್ ಬೇಬಿ. ನಾನು ನಿನಗೆ ಹೇಳಿದ್ನಲ್ಲ, ನೀನು ಅನ್ಕೊಂಡು ಹಾಗೆ ಆಗುತ್ತೆ ಅಂತ, ಬಟ್ ನೀನೇ ನನ್ನ ನಂಬಿಲ್ಲ. ಎಸ್ ಮಾಮ್, ಯಾರೇ ಬಂದರೂ ನನ್ನ ಲೈಫ್ ಚೇಂಜ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಬಂದು ನನ್ನ ಎಂಟೈರ್ ಲೈಫ್ನ ಚೇಂಜ್ ಮಾಡಿಬಿಟ್ರಿ ಮಾಮ್. ಈಗ ಹೇಳಿ, ನೆಕ್ಸ್ಟ್ ಸ್ಟೆಪ್ ಏನು ಮಾಮ್? ಆ ಕಮಲಿ ಋಷಿ ಲೈಫಿಂದ ಯಾವಾಗ ವಾಕೌಟ್ ಆಗ್ತಾಳೆ? ಬೇಬಿ, ಇದಿನ್ನೂ ಆರಂಭ. ಋಷಿ ಲೈಫಿಂದ ಕಮಲಿ ಆಚೆ ಹೋಗಬೇಕು ಅಂದರೆ ಈಗ ಋಷಿ ಕಮಲಿ ಮಧ್ಯೆ ಇರೋ ಗ್ಯಾಪ್ ಜಾಸ್ತಿ ಆಗಬೇಕು. ಹಾಗಾಗಬೇಕು ಅಂದರೆ ಬೇಬಿ ನೀನು ಇಲ್ಲಿರಬಾರ್ದು. ನಾನು ಎಲ್ಲಿಗೆ ಹೋಗ್ಬೇಕು ಮಾಮ್? ನೀನೀಗ ಋಷಿ ಜೊತೆ ಇರಬೇಕು. ಋಷಿಗೆ ನೀನು ಹತ್ರ ಆಗೋದಕ್ಕೆ ಇದು ಒಳ್ಳೆ ಟೈಮ್. ನೀನು ಋಷಿಗೆ ಹತ್ರ ಆದರೆ ಆಟೋಮ್ಯಾಟಿಕ್ ಆಗಿ ಕಮಲಿ ಅವನಿಂದ ದೂರ ಹೋಗ್ತಾಳೆ. ಹೋಗು, ನೀನೀಗ ಋಷಿ ಜೊತೆ ಇರಬೇಕು.
ಕೂತ್ಕೋ ಕೂತ್ಕೋ. ಐ ಆಮ್ ಸಾರಿ ಕಮಲಿ. ಅತ್ತಮ್ಮ, ಅಜ್ಜಿ ಆಗ್ತಿದ್ದೀನಿ ಏನೋ ಸಂಭ್ರಮದಲ್ಲಿದ್ದು ನಾನು. ನಮ್ಮ ಮನೆಗೆ ಮೊಮ್ಮಗು ಬರ್ತಾ ಇದೆಯಲ್ಲ ಅಂತ ಬೀಗ್ತಾ ಇದ್ದು ನಾನು. ನಿನಗೆ ಅಬೋಷನ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಮಗ್ ನೀನು ಒಂದು ಮಾತು ಹೇಳಲಿಲ್ವಲ್ಲ. ನಮ್ಮ ಕನಸುಗಳೆಲ್ಲ ನುಚ್ಚು ನೂರು ಆಗೋಯ್ತಲ್ಲ ಅಂತ ನೋವು ಪಟ್ನೆ ಹೊರತು ಇನ್ನು ನೋವಿನ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ. ನನಗದ್ರ ಬಗ್ಗೆ ಬೇಸರ ಆಗ್ತಿದೆ ಗೊತ್ತಾ. ನಮಗೆಲ್ಲ ನೋವಾಗುತ್ತೆ ಅಂತ ನಿನ್ನ ಮಗುನ ಕಳ್ಕೊಂಡು ದುಃಖನ ನೀನು ಬಚ್ಚಿಟ್ಕೊಂಡು ನಮ್ಮ ಮುಂದೆ ನಗ್ನಗ್ತಾ ಇದ್ದೀಯಲ್ಲಮ್ಮ. ನಾವು ನಿನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ನೋಡು. ಬೇರೆಯವ್ರು ಹೋಗ್ಲಿ, ಒಬ್ಬ ತಾಯಿಯಾಗಿ ನಾನು ನಿನ್ನ ಭಾವನೆನ ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನಾನು ಮಾಡ್ಕೊಳ್ಳೇ ಇಲ್ಲ. ನನ್ನ ಬಗ್ಗೆ ನನಗೆ ಬೇಸರ ಆಗ್ತಾ ಇದೆ. ಅತ್ತಮ್ಮ, ದಯವಿಟ್ಟು ನೀವು ನೊಂದ್ಕೋಬೇಡಿ. ನೋಡಿದ್ಯಾ, ಈಗಲೂ ನನಗೆ ನೊಂದ್ಕೋಬೇಡಿ ಅಂತ ಹೇಳ್ತಾ ಇದೆಯಾ. ನನ್ನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಒಂಚೂರು ಕೋಪನೇ ಇಲ್ಲ. ಆ ಮಗುನ ನೀನು ಹೊತ್ತಿದ್ದೆ, ಅದ್ರ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ದೆ. ಅದು ನಿನ್ನ ದೇಹದ ಒಂದು ಭಾಗ ಆಗಿತ್ತು. ಅದನ್ನು ಕಳ್ಕೊಂಡು ನೀನು ಅದೆಷ್ಟು ನೋವು ಅನುಭವಿಸಿದ್ಯೋ ಏನೋ. ನಾವು ನಮ್ಮ ದುಃಖನೇ ದೊಡ್ಡದು ಅಂತ ನಮ್ಮ ಪಾಡಿಗೆ ನಾವು ಇದ್ಬಿಟ್ವಿ. ನಿನ್ಗೊಂದು ಸಮಾಧಾನದ ಮಾತು ಆಡಲಿಲ್ಲ. ನನ್ನ ಕ್ಷಮಿಸ್ಬಿಡು ಕಮಲಿ. ಅತ್ತಮ್ಮ, ನೀವು ಹಾಗೆಲ್ಲ ಹೇಳ್ಬೇಡಿ. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡ ಕಮಲಿ. ಎಲ್ರನ್ನೂ ಪ್ರೀತಿಸೋ ತಾಯಿ ಮನ್ಸಿನವಳು ನೀನು. ಆ ದೇವರು ನಿನ್ನ ಮಡಿಲನ್ನ ಬರಿದು ಮಾಡಲ್ಲ. ಒಂದು ಮುದ್ದಾದ ಮಗುನ ನಿನಗೆ ಕೊಟ್ಟೇ ಕೊಡ್ತಾನೆ. ಅಳ್ಬೇಡಮ್ಮ ಕಮಲಿ. ನೀನು ಪ್ರೆಗ್ನೆಂಟ್ ಆಗಿದ್ದಾಗ ನಾನು ನಿಂಗೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ನಾನು ನಿನಗೆ ಅತ್ತೆ ಮಾತ್ರ ಅಲ್ಲ, ತಾಯಿ ಕೂಡ ಅಂತ. ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನಿನಗೆ ತಾಯಿನೇ. ಪ್ಲೀಸ್ ಬೇಡ, ಸಮಾಧಾನ ಮಾಡ್ಕೊ. ರಿಷಿ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ರಿಷಿ. ನಿನಗೆ ಎಷ್ಟು ನೋವಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಇಂಥ ಸಿಚುವೇಶನ್ ಯಾರಿಗೂ ಬರಬಾರ್ದು. ರಿಷಿ, ನಾನು ನಿನ್ನ ಚೈಲ್ಡ್ಹುಡ್ ಇಂದ ನೋಡ್ಕೊಂಡು ಬೆಳೆದಿದ್ದೀನಿ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರೋದನ್ನೇ ನೋಡಿರೋದು ನಾನು. ರಿಷಿ ಅಂದಿದ ತಕ್ಷಣ ಆ ಸ್ಮೈಲಿಂಗ್ ಫೇಸೇ ನೆನಪಾಗುತ್ತೆ ರಿಷಿ. ಬಟ್ ಇವತ್ತು ನೀನ್ ಇಷ್ಟೊಂದು ನೋವಲ್ಲಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ನಂಬೋ ವ್ಯಕ್ತಿ ನನಗೆ ದ್ರೋಹ ಮಾಡಿದ್ದಾರೆ.
ನನ್ನ ಮನಸ್ಸು ಕಲ್ಲಾಗೋಗಿದೆ ಅನಿಕಾ. ನನ್ನ ಜೀವನದಲ್ಲಿ ಆಗ್ತಿರುವಂತ ದುಃಖನ ಹೇಳ್ಕೊಂಡು ಅಳಬೇಕಾ ಅಥವಾ ಸುಮ್ಮನೆ ಇರ್ಬೇಕಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಸ್, ನನಗೆ ಗೊತ್ತಾಗ್ತಿದೆ ನಿನ್ ಮನ್ಸಲ್ಲಿ ಎಷ್ಟು ಸಂಕಟ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ರಿಷಿ. ನೋಡು, ನೋವನ್ನ ಮನ್ಸ್ ಒಳಗೆ ಇಟ್ಕೋಬಾರ್ದು ರಿಷಿ. ನಮ್ಮವ್ರ ಹತ್ರ ಅದನ್ನ ಶೇರ್ ಮಾಡಿ ಮನ್ಸನ್ನ ಹಗುರ ಮಾಡ್ಬೇಕು. ಪ್ಲೀಸ್ ರಿಷಿ, ಪ್ಲೀಸ್ ಹೇಳು, ಹತ್ಬಿಡು ಪ್ಲೀಸ್, ಹತ್ಬಿಡು ರಿಷಿ ಪ್ಲೀಸ್. ಜೀವನ ಎಂತ ವಿಚಿತ್ರ ಅಲ್ವಾ? ನಾವ್ ಯಾರನ್ನ ತುಂಬಾ ನಂಬಿರ್ತೀವೋ ಅವರೇ ನಮ್ಗೆ ದ್ರೋಹ ಮಾಡ್ತಾರೆ. ನಾನು ಕಮಲಿ ಅವ್ರನ್ನ ಎಷ್ಟು ನಂಬಿದ್ದೆ, ಅವರು ನನ್ನ ಹತ್ರ ವಿಷಯನೆಲ್ಲ ಮುಚ್ಚಿಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದು ಇಷ್ಟು ದೊಡ್ಡ ವಿಚಾರನ ನನ್ನಿಂದ ಮುಚ್ಚಿಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ನನ್ಗೇನ್ ಅನ್ಸುತ್ತೆ ಗೊತ್ತಾ? ನಾವ್ ಯಾರನ್ನ ನೋಯಿಸಿರ್ತೀವೋ, ನಾವ್ ಯಾರನ್ನ ಅರ್ಥ ಮಾಡ್ಕೊಂಡಿರಲ್ವೋ, ಕೊನೆಗೊಂದಿನ ಅವರೇ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೀಗ ನೀನೇ ಎಕ್ಸಾಂಪಲ್. ಕಮಲಿ ಅವ್ರಿಗೆ ಒಂದೇ ಒಂದ್ಸಲ ನನ್ನ ಹತ್ರ ಬಂದು ಸಮಾಧಾನ ಹೇಳ್ಬೇಕು ಅಂತ ಅನ್ಸೇ ಇಲ್ವಾ? ರಿಷಿ ಪ್ಲೀಸ್, ಕಮಲಿನ ಹಾಗೆಲ್ಲ ತಪ್ಪಾಗಿ ತಿಳ್ಕೋಬೇಡ ರಿಷಿ. ಅವಳಿಗೂ ನೋವಾಗಿರುತ್ತೆ ಅಲ್ವಾ, ಅದಕ್ಕೆ ಬಂದಿಲ್ಲ. ಅವಳಿಗೂ ಪಾಪ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ ರಿಷಿ. ಬಟ್ ಯು ನೋ ವಾಟ್, ಅವಳಿಗೆ ನೀನಂದ್ರೆ ತುಂಬಾ ಪ್ರೀತಿ ರಿಷಿ. ಇಲ್ಲ, ಪ್ರೀತಿ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ನನಗೆ ಅಪ್ಪ ಅಮ್ಮಂಗೆ ಕಬಡ್ಡಿ ಆಡಲ್ಲ ಅಂತ ಹೇಳಿ ನನ್ನ ಹೊಟ್ಟೆಲಿರೋ ಪುಟ್ಟು ಮಗುನು ಮರ್ತು ಹೋಗಿ ಕಬಡ್ಡಿ ಮ್ಯಾಚ್ ಆಡಿದ್ರಲ್ಲ, ಅದರಿಂದ ತಾನೇ ಇದೆಲ್ಲ ಆಗಿದ್ದು. ಇಷ್ಟೆಲ್ಲ ಆಗಿ ಮಗುನ ಕಳ್ಕೊಂಡ್ಮೇಲೂ ನನ್ಗೆ ಆ ವಿಚಾರ ಹೇಳಬೇಕು ಅಂತ ಅನ್ಸಿಲ್ಲ ಅವ್ರಿಗೆ. ಇದು ಪ್ರೀತಿನ? ಪ್ರೀತಿ ಮಾಡೋರು ಇಂಥ ಕೆಲಸ ಮಾಡ್ತಾರ? ಇಲ್ಲ, ನಾನೇ ಕಮಲಿ ಅವ್ರನ್ನ ತುಂಬಾ ನಂಬಿಟ್ಟೆ. ನಾನೇ ನಂಬಿಟ್ಟೆ. Oh God, Rishi. Rishi, please control yourself. Control, Rishi. Don't cry.